ಸಕಲೇಶಪುರದ ಹೇಮಾವತಿ ನದಿ ತೀರದ ಸಮೀಪದಲ್ಲಿ ಹೊಳೆಮಲ್ಲೇಶ್ವರ ಅನ್ನುವಂತಹ ಒಂದು ದೇವಸ್ಥಾನ ಪುರಾತನವಾಗಿದ್ದು, ಈ ಒಂದು ದೇವಾಲಯದ ಮಹತ್ವವು ಕೂಡ ಅತಿಶಯವಾಗಿರತಕ್ಕಂಥದ್ದು ಸಾಮಾನ್ಯವಾಗಿ ಈ ಸುತ್ತಮುತ್ತಲಿನ ಗ್ರಾಮದವರಿಗೆ ಮತ್ತು ಭಕ್ತಾದಿಗಳಿಗೆಲ್ಲ ತಿಳಿದಿರತಕ್ಕಂತಹ ವಿಷಯ. ವಿಶೇಷವಾದದ್ದೇನು ಅಂತ ಹೇಳಿದ್ರೆ, ಮನುಷ್ಯ ತಾನು ಮಾಡಿದ ಪಾಪಗಳನ್ನು ಪ್ರಾಯಶ್ಚಿತ್ತ ರೂಪವಾಗಿ ಆ ಚಿತ್ರಗುಪ್ತೇಶ್ವರ ಸನ್ನಿಧಿಯಲ್ಲಿರತಕ್ಕಂಥ ಹೇಮಾವತಿಯಲ್ಲಿ ಮಿಂದು ಆ ದೇವತಾರ್ಚನೆಯನ್ನ ಮಾಡಿ ಕೃತಾರ್ಥನಾದರೆ ಅವನು ಮಾಡಿದಂತಹ ಆ ಜನ್ಮದ ಅಥವಾ ಹಿಂದಿನ ಜನ್ಮದ ಎಲ್ಲ ಪಾಪಗಳು ಕೂಡ ಶಮನವಾಗುತ್ತೆ ಅನ್ನುವಂಥದ್ದು ಅಲ್ಲಿಯ ಪ್ರತೀತಿ. ಸಕಲೇಶ್ವರಕ್ಕೆ ಸ್ವಾಗತ ರೂಪದಲ್ಲಿ, ಅನುಗ್ರಹ ರೂಪದಲ್ಲಿ ಕಾಣುವಂತಹದ್ದು ಆ ಹೊಳೆಮಲ್ಲೇಶ್ವರ ದೇವರ ಸನ್ನಿಧಿ. ಆ ವಿಶೇಷವಾದಂತಹ ಹೊಳೆಮಲ್ಲೇಶ್ವರ ಹೇಗೆ ಈ ಒಂದು ಹೆಸರನ್ನು ಪಡೀತು ಮತ್ತು ಇದರ ಪೂರ್ವದ ಹೆಸರೇನು ಮತ್ತು ಇದು ಯಾವ ರೀತಿಯಾಗಿ ದೇವಸ್ಥಾನವು ಪ್ರತಿಷ್ಠಾಪನೆಗೊಂಡಿತು ಅನ್ನುವಂತಹದ್ದು ಬಹಳ ವಿಶೇಷವಾದಂತಹ ವಿಷಯ.